Look at the question number 7. The formula to find the curved surface area of a right circular cylinder of base, radius r and height h is. ನೋಡಿ ಇಲ್ಲಿ curved surface area. ಸೊ ಇದೊಂದು ಸಿಲಿಂಡರ್ ಅಲ್ವಾ. ಸೊ ಇಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದಾಗ ನೀವು ಅಪ್ಪರ್ ಪಾರ್ಟ್ ಮತ್ತು ಬಿಲೋ ಟಾಪ್ ಮತ್ತೆ ಬಾಟಮ್ ಅನ್ನ ಎಕ್ಸ್ಕ್ಲೂಡ್ ಮಾಡಬೇಕು. ಸೊ ಇದನ್ನ ಬಿಟ್ಟು ಹೇಳ್ಬೇಕು. ಸೊ ಆಗ ಮಾತ್ರ ಇದನ್ನ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಹೇಳ್ತೇವೆ. ಸೊ ಇಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಸಿಲಿಂಡರ್ ಏನಾಗುತ್ತೆ ಹೇಳಿ, ಎಕ್ಸ್ಕ್ಲೂಡಿಂಗ್ ದಿ ಟಾಪ್ ಅಂಡ್ ದಿ ಬಾಟಮ್ ಆಫ್ ದಿಸ್ ಸರ್ಕ್ಯುಲರ್ ಬೇಸಸ್. ಸೊ ಈ ಒಂದು ಸಿಲಿಂಡರ್ಗೆ ಇದು ಟಾಪ್ ಸರ್ಕ್ಯುಲರ್ ಆದ್ರೆ ಇದು ಬೇಸ್ ಆಗತ್ತೆ ಅಲ್ವಾ. ಸೊ ಇದನ್ನ ಹೊರತುಪಡಿಸಿ ನಾವು ಈ ಒಂದು ಸಿಲಿಂಡರಿನ ಏರಿಯಾವನ್ನ ಹೇಳ್ಬೇಕು. ಹಾಗಾದ್ರೆ ಇಲ್ಲಿ ಇದನ್ನ ಹೇಗ್ ಫೈಂಡ್ ಔಟ್ ಮಾಡ್ತೇವೆ ಅಂದ್ರೆ, ನಾವು ಸಾಮಾನ್ಯವಾಗಿ ಒಂದು ರೋಲ್ ರಟ್ ತರ ರೌಂಡ್ ಸಿಲಿಂಡರ್ ಶೇಪ್ ಅಲ್ಲಿ ಇದ್ದಾಗ ಅದನ್ನ ಕಟ್ ಮಾಡಿ ಅದನ್ನ ಓಪನ್ ಮಾಡಿದಾಗ ಅನ್ರೋಲಿಂಗ್ ಮಾಡಿದಾಗ ಏನಾಗುತ್ತೆ ಹೇಳಿ, ಅದೊಂದು ರೆಕ್ಟ್ಯಾಂಗಲ್ ಫಾರ್ಮ್ ಅಲ್ಲಿ ಬರುತ್ತೆ ಅಲ್ವಾ. ಸೊ ಆ ರೀತಿಯಾಗಿ ನಾವು ಅದನ್ನ ಏನ್ ಮಾಡ್ತೇವೆ, ಏರಿಯಾವನ್ನ ಹೇಳ್ತಾ ಇರ್ತೇವೆ. ಸೊ ಇಲ್ಲಿ ಏನಾಗುತ್ತೆ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಸಿಲಿಂಡರ್ ಅಲ್ವಾ. ಸೊ ಇಲ್ಲಿ ಬೇಸ್ ಇರೋ ರೇಡಿಯಸ್ ಏನಿದೆ ಆರ್ ಅಲ್ವಾ. ಸೊ ಅದೇ ರೀತಿ ಈ ಒಂದು ಸಿಲಿಂಡರಿನ ಹೈಟ್ ಅನ್ನ ಏನಂತ ಹೇಳ್ತೇವೆ ನಾವು, ಎಚ್ ಅಂತ ಹೇಳಿದ್ರೆ ಫಾರ್ಮುಲಾ ಏನಾಗುತ್ತೆ, ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಈಸ್ 2πRh ಆಗತ್ತೆ. ಓಕೆ, ಹಿಯರ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಈಸ್ ಈಕ್ವಲ್ ಟು ಏನಾಗುತ್ತೆ, 2πr into h. This is the curved surface area. Okay. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ಹೇಳಿ, ಡಿ ಏನಾಗುತ್ತೆ ರೈಟ್ ಆನ್ಸರ್, 2πRh. ಓಕೆ.